₹357 ಬಾಡಿಗೆ ಬಂತು. JP ನಗರ ಡ್ರಾಪ್ ಇತ್ತು. ನಾನು ಬಂದೆ ಪಿಕಪ್ ಲೊಕೇಶನಿಗೆ ಓಡ್ತಾ ಇದ್ದೀನಿ. ಎಷ್ಟು ಕಿಲೋಮೀಟ್ರ್ ಜಾಸ್ತಿ ಏನು ಇರಲಿಲ್ಲ, 1 km/700 ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟೆ. ಹಂಗೆ ಬೇಗ ಲೋಡ್ ಮಾಡಿದರು, ಇಷ್ಟೊಂದು ಬಾಕ್ಸ್ ಹಾಕಿದರು. ಅದಾದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಇವಾಗ ಡ್ರಾಪ್ ಲೊಕೇಶನಿಗೆ ಓಡ್ತಾ ಇದ್ದೀನಿ. ಎಷ್ಟು ಕಿಲೋಮೀಟ್ರ್ ಇರ್ಬೋದು ಅಂತ 5 km ಪಾಯಿಂಟು 600 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಮಾಡಿದರು. ಇಬ್ಬರು ಹುಡುಗರು ಇದ್ದರು, ಒಬ್ಬ ಮೇಲ್ಗಡೆ ಇದ್ದು ಒಯ್ದು ಕೊಟ್ಟ. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಇದು ನೋಡಿ, ನನ್ನ ಹತ್ರ ನೆಟ್ವರ್ಕ್ ಇಶ್ಯೂ ಆಗ್ತಾಯಿತ್ತು. ಅದಾದ ನಂತರ ಟ್ರಿಪ್ ಕಂಪ್ಲೀಟೆಡ್ ಬರುತ್ತೆ. ಅದಾದ ನಂತರ ನಾನು ಕ್ಯಾಶ್ ಕಲೆಕ್ಟ್ ಕೊಡ್ತೀನಿ. ಕಸ್ಟಮರ್ ನನಗೆ ಫೋನ್ಪೇ ಮಾಡ್ತಾರೆ. ಅದಂತ ಕಸ್ಟಮರ್ ರೇಟಿಂಗ್ ಕೂಡ ಕೊಡ್ತಿದ್ದು. ಆರ್ಡರ್ ಕಂಪ್ಲೀಟೆಡ್ ಆಯಿತು. ₹290 ಬಾಡಿಗೆ ಬಂತು. ಅದಂತ ಯಾರು ಎತ್ಕೊಂಡ್ಬಿಟ್ರು. ಅದಾದ ನಂತರ ₹467 ಬಾಡಿಗೆ ಬರುತ್ತೆ. ನನಗೆ ಬಂದುಬಿಟ್ಟು 2 km ಪಿಕಪ್ ಇತ್ತು. 2.400 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಅದು ಬಂದುಬಿಟ್ಟು ಇದರಲ್ಲಿ 3 ಬಾಕ್ಸ್ ಹಾಕಿದ್ರು. 3 ಬಾಕ್ಸ್ ಲೋಡಿಂಗ್ ಆದ ನಂತರ ಇದರಲ್ಲಿ ಮೆಡಿಷನ್ ಇತ್ತು ಅಂತ ಹೇಳಿದ್ರು. ಅದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಬೇಗ ಬಾ ಅಂತ ಹೇಳಿದರು. ನಾನೇನು ಮಾಡಿದೆ, 7 km 800 ಮೀಟರ್ ಇತ್ತು. ಬೇಗನೆ ಬಂದುಬಿಟ್ಟು ಇದೇ ನಿಮಾನ್ಸಿನ ಕಡೆ ಇದೆಲ್ಲ, ಅಲ್ಲೇ ಬಂದುಬಿಟ್ಟು ಅನ್ಲೋಡ್ ಮಾಡಿದ್ರು. ಬೇಗ ಟ್ರಿಪ್ ಎಂಡ್ ಮಾಡೋ ಕಂಪ್ಲೀಟೆಡ್ ಆಯಿತು. ನೀವು ನಂಗೊಂದು ಮಾತು ಕೇಳ್ತಾ ಇರ್ಬೋದು, ಯಾಕಂದರೆ ಕಸ್ಟಮರ್ ಆಲ್ರೆಡಿ ಡ್ರಾಪ್ ಲೊಕೇಶನ್ ಚೇಂಜ್ ಕೊಟ್ಟಿದ್ರು. ಅದ ನಂತರ 2 km ಎಕ್ಸ್ಟ್ರಾ ಬಂದೆ. ₹575 ಇತ್ತು. ₹100 ಎಕ್ಸ್ಟ್ರಾ ಆಯಿತು. ₹467 ಬಾಡಿಗೆ ಆಯಿತು. ಅದಂತೆ ಆರ್ಡರ್ ಕಂಪ್ಲೀಟೆಡ್ ಆಯಿತು. ₹540 ಬಾಡಿಗೆ ಬಂತು. ಬೋಟ್ ಆ್ಯಪಲ್ಲಿ ತೋರಿಸ್ತಾಯಿತ್ತು 3 km 400 ಮೀಟರ್ ಇತ್ತು ಅಂತ. ಅದು ಇಲ್ವೇ ಇಲ್ಲ. ನಾನು ಇವಾಗ ಡ್ರಾಪ್ ಲೊಕೇಶನ್ ಹಾಕಿಬಿಟ್ಟೆ. 4 km ಪಿಕಪ್ 200 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟೆ ಒಂದು ಟೈರ್ ಒಂದು ಬಾಕ್ಸ್ ಇತ್ತು. ಅದ ನಂತರ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಡ್ರಾಪ್ ಲೊಕೇಶನಿಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 11 km ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದೆ. ಕಸ್ಟಮರ್ ಹೇಳ್ತಾಯಿದ್ರು, ನಾನೇ ಬಂದೆ, ನೀನು ಹೆಂಗೆ ಬಂದಂತ. ನಾನು ಸ್ಪೀಡಾಗಿ ಬಂದುಬಿಟ್ಟೆ ಅಂತ ಹೇಳಿದೆ. ಅದ ನಂತರ ಟ್ರಿಪ್ ಆ್ಯಡ್ ಮಾಡಿ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ಟು, ಅದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟು ಆರ್ಡ್ರ್ ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಟ್ಟಿವಿ. ರೇಟಿಂಗ್ ಕೊಡೋದ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ನಾನು ಡ್ರೈವ್ ಮಾಡ್ತಾಯಿದ್ದೆ. ಅದರಲ್ಲೇ ಬಾಡಿಗೆ ಬಂತು ₹1063. ಡ್ರಾಪ್ ಲೊಕೇಶನ್ನು ಮಸ್ತೇನ ಹಳ್ಳಿ ಅಂತಿತ್ತು. ಇವಾಗ ನಾವು ಚೇಂಜ್ ಲೊಕೇಶನ್ ಮಾಡಿಕೊಂಡು ಪಿಕಪ್ ಲೊಕೇಶನಿಗೆ ಹೋಗ್ತಾಯಿದ್ದೀವಿ. 4 km 300 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಬಟ್ಟೆ ಇತ್ತು. ಬಟ್ಟೆ ಎಲ್ಲ ಹಾಕ್ಬಿಟ್ರು. ಅದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ನಾನು ಡ್ರಾಪ್ ಲೊಕೇಶನಿಗೆ ಓಡ್ತಾಯಿದ್ದೆ. ಎಷ್ಟು ಕಿಲೋಮೀಟರ್ ಇದೆ ಅಂತ 29 km ಇತ್ತು. ನನ್ನ ಗಾಡಿಯಲ್ಲಿ ಚಾರ್ಜ್ ಇರಲಿಲ್ಲ. 15 ನಿಮಿಷದಲ್ಲಿ ಗಾಡಿ ಫುಲ್ ಆಗುತ್ತೆ. ನಮ್ಮದು ಇದೆ ನೋಡಿ ಚಾರ್ಜ್ ಹಾಕ್ಕೊಂಡೆ. ಅದ ನಂತರ ನಾನು ಅಲ್ಲಿಂದ ಬಂದುಬಿಟ್ಟು ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಮಾಡ್ಕೊಂಡಿದ್ರು. ಇದೇ ಇತ್ತು ಕಂಪ್ನಿಯಲ್ಲಿ. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಅದ ನಂತರ ಟ್ರಿಪ್ ಕಂಪ್ಲೀಟೆಡ್ ಬರುತ್ತೆ. ಕ್ಯಾಶ್ ಕಲೆಕ್ಟ್ ಬರುತ್ತೆ. ಇದು ಆರ್ಡರು ಇಲ್ಲಿಗೆ ಕಂಪ್ಲೀಟೆಡ್ ಆಗುತ್ತದೆ. ಕಸ್ಟಮರ್ ಕ್ಯಾಶ್ ಕೊಟ್ಟಿದ್ದರು ನೋಡಿ, ರೇಟಿಂಗ್ ಕೂಡ ಕೊಟ್ಟಿವಿ. ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ನಾನು ಜಿಗಣಿಯಲ್ಲಿದ್ದಿದ್ದೆ. ಇಲ್ಲೇ ಚಾರ್ಜರ್ ಪಾಯಿಂಟಲ್ಲಿದೆ. ₹306 ಬಾಡಿಗೆ ಬಂತು. ನಾನು ಅಂತ ಎಕ್ಸೆಪ್ಟ್ ಮಾಡಿಕೊಂಡು ಟ್ರಿಪ್ ಪಿಕಪ್ ಲೊಕೇಶನ್ ಬಂದುಬಿಟ್ಟು 1 km 200 ಮೀಟರ್ ಇತ್ತು. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟೆ. ಹಂಗು ಅಂತ ಬಂದುಬಿಟ್ಟು ಬೇಗ ಇವರು ಲೋಡ್ ಮಾಡಿದರು. ಅದಾದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡ್ರು. ಇವಾಗ ಹೊಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನಿಗೆ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ 3.300 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗನೆ ಅನ್ಲೋಡ್ ಮಾಡ್ತಾಯಿದ್ರು. ಕಸ್ಟಮರ್ ಜೊತೆಗೆ ಬಂದಿರು ಬೈಕಲ್ಲಿ. ಟ್ರಿಪ್ ಎಂಡ್ ಮಾಡಿಕೊಂಡು ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಕ್ಯಾಶ್ ಕಲೆಕ್ಟ್ ಕೊಟ್ವಿ. ಇವರೇ ಕಸ್ಟಮರ್ ನನಗೆ ಫೋನ್ಪೇ ಮಾಡಿದರು. ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ನಂದು ID ಸಸ್ಪೆಂಡ್ ಆಯಿತು. ಇವತ್ತು ನಮ್ಮ ID ಸಸ್ಪೆಂಡ್ ಆಯಿತು. ₹1040. ಮತ್ತೆ ನಾವು ರಿಚಾರ್ಜ್ ಮಾಡ್ತಾಯಿದ್ದೀವಿ ನೋಡಿ. ಪ್ರೊಸೆಸ್ ಹೆಂಗೆ ಹೇಳ್ತೀವಿ, ನೆಟ್ವರ್ಕ್ ಇಲ್ಲ ಒಂಚೂರು. ಮತ್ತು ರಿಚಾರ್ಜ್ ಮಾಡ್ತಾಯಿದ್ದೀವಿ ನೋಡಿ. ಈ ಥರ ಬಂದುಬಿಟ್ರೆ ಫೋನ್ಪೇ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೆಸ್ ಅಂತ ಕೊಡಬೇಕು. ಅದನಂತರ ಫೋನ್ಪೇ ಬರುತ್ತೆ. ಇದರಲ್ಲಿ ಹೋದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದು. ನಿಮ್ಮ ಅಕೌಂಟಲ್ಲಿ ಪೇ ಮಾಡಬೇಕು. ಕಂಪ್ಲೀಟೆಡ್ ಅಂತ ಆಯಿತು. ರಿಮೂವ್ಡ್ ಅಂತ ಬಂತು ನೋಡಿ. ಸಸ್ಪೆನ್ಸ್ ಆನ್ ಯುವರ್ದ ಅಕೌಂಟ್ ಇಸ್ ರಿಮೂವ್ಡ್ ಯುವರ್ದ ಅಂತ ಬರುತ್ತೆ. ಅದ ನಂತರ ಕ್ಲಿಯರ್ ಅಂತ ಬರುತ್ತೆ ನೋಡಿ. ಈಗ ಮತ್ತೆ ಹೋಯ್ತು. ಮತ್ತೆ ಈ ಥರ 2 ಸತಿ ಮಾಡಿದ್ರೆ ಮತ್ತೆ ರಿಮೂವ್ ಆಗುತ್ತೆ. ₹1528 ಕಾರ್ ಏರ್ಪೋರ್ಟಿಗೆ ಬಂದೈತೆ ನೋಡಿ. ಕೆಂಪೇಗೌಡ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಪಿಕಪ್ ಲೊಕೇಶನ್ಗೆ ಎಷ್ಟು ಕಿಲೋಮೀಟರ್ ಇರ್ತಾನೆ ನೋಡ್ತಾ ಇರ್ಬೋದು. ಎಷ್ಟು ಕಿಲೋ 3 km 900 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಎಷ್ಟು ಟೋಟಲ್ 19 ಬಾಕ್ಸ್ ಇದೆ. 19 ಬಾಕ್ಸ್ ಕೌಂಟ್ ಮಾಡಿಕೊಂಡು ನಾನು ಮಾಡಿದೆ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊಡ್ತಾ ಇದ್ದೀವಿ. ಡ್ರಾಪ್ ಲೊಕೇಶನ್ ನನ್ನ ಜೊತೆ ಇರಿ, ನಾನು ತೋರಿಸ್ತೀನಿ ಯಾವ ಥರ ಮಾಡೋ ಡ್ಯೂಟಿ ಅಂತ. 62 km ತೋರಿಸ್ತಾ ಇತ್ತು. ನಾನು ಬಂದುಬಿಟ್ಟೆ. ಟ್ರಾಫಿಕ್ ಅಂತೂ ಜಗ್ಗಿತ್ತು. ನನ್ನ ತಲೆನೇ ಆಪಾಯ್ತು. ಇದು ಹೊಸಕು ರೋಡ್ ಇತ್ತು. ಇಲ್ಲಂತೂ ಫುಲ್ ಜಾಮ್ ಆಗಿಬಿಟ್ಟು ಜಿಗಣಿಯಿಂದ ಬಂದುಬಿಟ್ಟು ಫಸ್ಟ್ ಈ ಥರ ಜಾಮ್ ಮಾಡಿಬಿಟ್ರೆ ನಮ್ಮ ಡ್ರೈವರ್ ಕಥೆನೇ ಬೇರೆ ಆಗಿಬಿಡುತ್ತೆ. ಯಾಕಂದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. 2-3 ಅವರು. ಅದ ನಂತರ ನಾನು ಚಾರ್ಜ್ ಇದ್ದಿಲ್ಲ. ಮತ್ತೆ ತಿರ್ಗಾ ಚಾರ್ಜ್ ಹಾಕ್ಕೊಂಡೆ. 700ಗೆ ಬಂದುಬಿಟ್ಟು ಹಿಂಗೆ ನೋಡ್ತಾ ಇರ್ಬೋದು. 700 ಚಾರ್ಜ್ ಆಗಿಬಿಟ್ಟು ಅದಂತ ಫುಲ್ ಮಾಡಿಕೊಂಡು ಏರ್ಪೋರ್ಟ್ ಎಂಟ್ರಿ ಅದೇ ನೋಡಿ. ಏರ್ಪೋರ್ಟ್ ಫ್ಲೇವರ್ ಇದೆಲ್ಲ ಅದೇ ಎಂಟ್ರಿ ಆಗಿಬಿಟ್ಟು ಹೆಂಗಿದೆ ನೋಡಿ. ಫುಲ್ಲು ಲೈಟ್ ಕಾಣ್ತಾಯಿದ್ದು. ಅದ ನಂತರ ಏರ್ಪೋರ್ಟ್ ಒಳಗಡೆ ಬಂದುಬಿಟ್ಟು ಈ ಥರ ಬಂದಿರು
ಒಳಗಡೆ ಎಲ್ಲ ಒಂದಿಲ್ಲ ಹೇಳಿದ್ರು, ನಾನೇ ವೀಡಿಯೋ ಮಾಡಿದೆ. ಹಂಗೆ ಹಿಂಗೆ ವೀಡಿಯೋ ಮಾಡಿಕೊಂಡು ಟ್ರಿಪ್ ಎಂಡ್ ಮಾಡಿ ಟ್ರಿಪ್ ಕಂಪ್ಲೀಟ್ ಕೊಟ್ಟು ಕಾಶ್ ಕಲೆಕ್ಟ್ ಕೊಟ್ವಿ. ಕಸ್ಟಮರ್ ಒಂದು ಹಾಫ್ ಆನ್ ಅವರ್ ಕಾಸು ಆದಮೇಲೆ ಅಮೌಂಟ್ ಮಾಡ್ದೆ, ಪೇ ಅಮೌಂಟ್ ಆಯಿತು, ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಆಲ್ರೆಡಿ 11:30 ಆಗಿತ್ತು, ನನಗೆ ಖಾಲಿ ಬರ್ತಾಯಿದೆ, ಆರ್ಡ್ರ್ ಬರಲ್ಲ ಅಂತ ತಿಳ್ಕೊಂಡು. ಅದ ನಂತರ 1,056 ರೂಪಾಯಿ ಬಾಡಿಗೆ ಬಂತು. ಡ್ರಾಪ್ ಲೊಕೇಶನ್ ಬಸವನಗುಡಿ ಇತ್ತು. ಅದನಂತರ ಇವರು ನೋಡಿ ಕೆಂಪೇಗೌಡಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ದೊಡ್ಡ ಸ್ಟ್ಯಾಚು ಇದೆ ಇವ್ರದ್ದು. ವಿಡಿಯೋ ಮಾಡಿಕೊಂಡು ನಾನು ಬಂದೆ. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಲೋಡಿಂಗ್ ಆದ ನನ್ನ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಡ್ರಾಪ್ ಲೊಕೇಶನ್ಗೆ ಹೊಡ್ತಾಯಿದ್ವಿ 31 ಕಿಲೋಮೀಟರು. ಅದನಂತರ ಅನ್ನೋ ಪಾಯಿಂಟಲ್ಲಿ ಬಂದುಬಿಟ್ಟು ನಿಧಾನ ತೊಗೊಂಡು ಬಂದ್ವಿ. ಅದನಂತರ ಡ್ರಾಪ್ ಆಯಿತು. ಟ್ರಿಪ್ ಎಂಡ್ ಮಾಡಿ ಟ್ರಿಪ್ ಕಂಪ್ಲೀಟೆಡ್ ಕೊಟ್ಬಿಟ್ಟು 1,144 ರೂಪಾಯಿ. ಯಾಕಂದರೆ 100 ರೂಪಾಯಿನೂ ಎಕ್ಸ್ಟ್ರಾ ಆಗ್ಬಿಡುತ್ತೆ. ಅವರು ಶಾಕ್ ಆಗಿಬಿಟ್ರು ಈ ಥರ ಹೆಂಗಿದೆ ಅಂತ. ನೈಟಲ್ಲಿ ಲೇಟ್ ಮಾಡಿದೆ ಇದೇ ಥರ ಆಗೋದು. ಇವತ್ತು ನಾವು ಟುಡೇ ರಿಂಗ್ ಎಷ್ಟು ಮಾಡಿ ಅಂತ ನೋಡ್ತಾ ಇರ್ಬೋದು. ನಾವು ಪೋರ್ಟ್ರಲ್ಲಿ ವರ್ಕ್ ಮಾಡ್ತೀವಿ. ಇದೆ ನಮ್ಮ ಗಾರ್ಮೆಂಟಿಗೆ ಬಂದೀವಿ. ಟುಡೇ ರಿಂಗ್ ಆಗಿದೆ. ಟೈಮ್ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ. ಟೈಮ್ ಆಗಿದೆ 1:30 ಆಗಿದೆ, ಕರೆಕ್ಟ್ 1:30 ಆಗಿದೆ ನೋಡಿ. ಟುಡೇ ರಿಂಗ್ ಎಷ್ಟಾಗಿದೆ 4,414 ರೂಪಾಯಿ ಆಗಿದೆ ಇವತ್ತಿನ ಟುಡೇ ರಿಂಗು. 8 ಅವರ್ ತೋರಿಸ್ತಾ ಇದೆ. ಬೆಳಗಿನ ಜಾವ 11 ಗಂಟೆ ಆನ್ ಮಾಡಿದೆ. ಇವಾಗ ನೋಡಿ ಟೈಮ್ 1:30 ಆಗ್ತದೆ. ಇವಾಗ ಬಂದುಬಿಟ್ಟು 4,414 ರೂಪಾಯಿ ಅರ್ನಿಂಗ್ ಆಗಿದೆ ನೋಡಿ. ಈ ಥರ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದ್ರೆ ಮಾತ್ರ ಅರ್ನಿಂಗ್ ಆಗುತ್ತೆ ಎಲ್ಲರೂ ಅಂತಾರೆ. ಮತ್ತು ಈ ಥರ ದುಡಿತಾರೆ ಅಂತ ಫೇಕ್ ಅಂತ ಇಲ್ಲ, ಏನಿಲ್ಲ. ನಿಮ್ಮ ಕಣ್ಣೆದ್ರೆ ತೋರಿಸ್ತಾ ಇದ್ದೀನಿ. ನಾನು ಹೋಟೆಲ್ ವರ್ಕ್ ಮಾಡ್ತೀನಿ ಮೆಜೆಂಟಲ್ ಗಾಡಿಯಲ್ಲಿ. ಇದು 800 ರೂಪಾಯಿ ರೆಂಟ್. ಇದು ಗಾಡಿ ಡೈಲಿ 800 ರೆಂಟ್ ಪೇ ಮಾಡು. ಇದು ಗಾಡಿ ಎತ್ಬಿಡ್ತೇವೆ ಇಷ್ಟೇ. ಟುಡೇ ಯುವರ್ ಮಿನಿ ಬ್ಲಾಗ್. ನಾಳೆ ಮತ್ತೆ ವಿಡಿಯೋಲಿ ಸಿಗೋಣ.